ನೋಡಿ, ಒಂದು ಕಡೆ ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷ ಇದೆ. ಇನ್ನೊಂದು ಕಡೆ ಕೇವಲ ಒಂದು ವಾರದಲ್ಲಿ ಹುಟ್ಕೊಂಡ ಒಂದು ಜಿರಳೆಯ ಮೀಮ್ ಪೇಜ್ ಇದೆ. ರೈಟ್. ಅದೇ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಸಿಜೆಪಿ. ಹೌದು. ಆಶ್ಚರ್ಯ ಏನಂದ್ರೆ, ಇವತ್ತು ಆ ಜಿರಳೆಯ ಇನ್ಸ್ಟಾಗ್ರಾಮ್ ಅಕೌಂಟ್ ಆ ದೊಡ್ಡ ರಾಜಕೀಯ ಪಕ್ಷದ ಅಫಿಷಿಯಲ್ ಅಕೌಂಟ್ಗಿಂತ ಹೆಚ್ಚು ಫಾಲೋವರ್ಸ್ ಸಂಪಾದಿಸಿದೆ. ಕೇವಲ ಒಂದು ವಾರದಲ್ಲಿ 20 ಮಿಲಿಯನ್, ಅಂದ್ರೆ 2 ಕೋಟಿ ಫಾಲೋವರ್ಸ್. 2 ಕೋಟಿ ಅನ್ನೋದು ಸಣ್ಣ ನಂಬರ್ ಅಲ್ಲ. ಖಂಡಿತ ಅಲ್ಲ. ಸೊ ನಮ್ಮ ಇಂದಿನ ಮಿಷನ್ ಏನಂದ್ರೆ, ಇದನ್ನ ಸ್ವಲ್ಪ ಬಿಡಿಸ್ ನೋಡೋಣ. ಕೇವಲ ಒಂದು ಇಂಟರ್ನೆಟ್ ಜೋಕ್, ಕಾಲೇಜ್ ಹುಡುಗರು ಮಾಡೋ ತಮಾಷೆ ಹೇಗೆ ಒಂದು ಬೃಹತ್ ಆನ್ಲೈನ್ ರಾಜಕೀಯ ಚಳುವಳಿಯಾಗಿ ಬದಲಾಯಿತು, ಇದರ ಹಿಂದಿರೋ ಅಸಲಿ ಕತೆ ಏನು ಅಂತ. ಈ ಮೆಕ್ಯಾನಿಸಮ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಮೊದಲು ಈ ಜಿರಳೆ ಅನ್ನೋ ಸಿಂಬಲ್ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕನೆಕ್ಟ್ ಆಯ್ತು ಅನ್ನೋದನ್ನ ನೋಡ್ಬೇಕು. ಇಲ್ಲಿ ಕುತೂಹಲಕಾರಿ ವಿಷಯ ಏನಂದ್ರೆ, ಕಥೆ ಶುರುವಾಗಿದ್ದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಒಂದು ಹೇಳಿಕೆಯಿಂದ. ಆ ಕಮೆಂಟ್ ಬಗ್ಗೆನಾ? ನಿರುದ್ಯೋಗಿ ಯುವಕರ ಬಗ್ಗೆ ಹೇಳಿದ್ರಲ್ಲ ಅದು? ಹೌದು. ವಿಚಾರಣೆ ನಡೆಯುವಾಗ ನಿರುದ್ಯೋಗಿ ಯುವಕರನ್ನು ಜಿರಳೆಗಳಿಗೆ ಹೋಲಿಸಿದ್ದಾರೆ ಅನ್ನೋ ಒಂದು ಮಾತು ಹೊರಬಿತ್ತು. ಆ ನಂತರ ಅವರು ಅದನ್ನ ಸ್ಪಷ್ಟಪಡಿಸಿದ್ರು, ತಾವು ಆ ಅರ್ಥದಲ್ಲಿ ಹೇಳಿಲ್ಲ ಅಂತ. ಆದ್ರೆ ಇಂಟರ್ನೆಟ್ ಜಗತ್ತಿಗೆ ಅಷ್ಟೊತ್ತಿಗಾಗ್ಲೇ ಒಂದು ಸ್ಪಾರ್ಕ್ ಸಿಕ್ಕಿ ಹೋಗಿತ್ತು. ರೈಟ್. ಅದು ಒಂಥರ ನಿರುದ್ಯೋಗ ಅನ್ನೋ ಗ್ಯಾಸ್ ಮೇಲೆ ಬೆಂಕಿ ಕಡ್ಡಿ ಗೀಚಿದ ಹಾಗಾಯ್ತು. ಎಕ್ಸಾಕ್ಟ್ಲಿ. ಸೋಷಿಯಲ್ ಮೀಡಿಯಾ ಆಲ್ಗಾರಿದಮ್ಗಳು ಅದಕ್ಕೆ ಗಾಳಿ ಬೀಸಿ ಇಡೀ ದೇಶಕ್ಕೆ ಹರಡಿತು. ಆದ್ರೆ ನಂಗೆ ಆಶ್ಚರ್ಯ ಆಗೋದು ಈ ಸಿಂಬಾಲಿಸಂ ಬಗ್ಗೆ. ಏಕೆಂದ್ರೆ ಸಮಾಜದಲ್ಲಿ ಡಿಗ್ರಿ ಮುಗಿಸಿ ಕೆಲಸ ಸಿಗದೆ ಇಂಟರ್ವ್ಯೂಗಳಲ್ಲಿ ರಿಜೆಕ್ಟ್ ಆಗಿ ಕೂತಿರೋ ಯುವಕರಿಗೆ ತಾವು ಒಂದು ರೀತಿ ಸಮಾಜಕ್ಕೆ ಬೇಡವಾದ ಕೀಟಗಳಾಗಿದ್ದೀವಿ ಅನ್ನೋ ಫೀಲಿಂಗ್ ಇರುತ್ತೆ. ಹೌದು. ಅದೊಂದು ಡೀಪ್ ಆದ ಫ್ರಸ್ಟ್ರೇಷನ್. ಆ ಫ್ರಸ್ಟ್ರೇಷನ್ ಅನ್ನು ಅವರು ಈ ಜಿರಳೆಯ ಮೂಲಕ ಹೊರಹಾಕಿದ್ರು ಅನಿಸುತ್ತೆ. ಕಾಲೇಜಿನ ಬ್ಯಾಕ್ ಬೆಂಚರ್ಸ್ ಒಂದು ತಮಾಷೆ ಶುರು ಮಾಡಿ ಇಡೀ ಕಾಲೇಜಿನ ಎಲೆಕ್ಷನ್ ಟ್ರೆಂಡ್ ಬದಲಾಯಿಸ್ತಾರಲ್ಲ, ಆ ಥರ. ಯಾರು ನಮ್ಮನ್ನ ಕೀಳಾಗಿ ನೋಡ್ತಾರೋ ಅದೇ ಇಮೇಜನ್ನು ನಾವೇ ನಮ್ಮ ಐಡೆಂಟಿಟಿಯಾಗಿ ಮಾಡ್ಕೊಂಡ್ರೆ ಹೇಗಿರುತ್ತೆ ಅಂತ. ಅದನ್ನೇ ಇಂಗ್ಲಿಷ್ನಲ್ಲಿ ರೀಕ್ಲೇಮಿಂಗ್ ದ ಇನ್ಸಲ್ಟ್ ಅಂತಾರೆ. ಇಲ್ಲಿ ಜಿರಳೆ ಅನ್ನೋದು ಕೇವಲ ಒಂದು ಕೀಟ ಅಲ್ಲ, ಅದು ಸರ್ವೈವಲ್ ಅಥವಾ ಬದುಕುಳಿಯುವಿಕೆಯ ಸಂಕೇತ. ಸರ್ವೈವಲ್ ಅಂದ್ರೆ ನ್ಯೂಕ್ಲಿಯರ್ ಬ್ಲಾಸ್ಟ್ ಆದ್ರೂ ಜಿರಳೆ ಬದುಕಿರುತ್ತೆ ಅಂತಾರಲ್ಲ, ಹಾಗ? ಅದೇ ಪಾಯಿಂಟ್. ನಮ್ಗೆ ಕೆಲ್ಸ ಇಲ್ದಿರ್ಬೋದು, ಸಿಸ್ಟಮ್ ನಮ್ಮನ್ನ ತುಳಿಯುತ್ತಿರ್ಬೋದು, ಆದ್ರೆ ನಾವು ಬದುಕುಳಿಯುತ್ತೇವೆ ಅನ್ನೋ ಒಂದು ಡಾರ್ಕ್ ಕಾಮಿಡಿ ಮೆಸೇಜ್ ಇದ್ರಲ್ಲಿದೆ. ಸಾಂಪ್ರದಾಯಿಕ ರಾಜಕೀಯ ಭಾಷಣಗಳಿಗಿಂತ ಯುವಜನತೆಗೆ ಈ ವಿಡಂಬನಾತ್ಮಕ ಇಮೇಜ್ ತುಂಬಾ ಆಪ್ತವಾಗುತ್ತಿದೆ. ನಿಜ. ಬೋರಿಂಗ್ ಆದ ಉದ್ದುದ್ದ ಭಾಷಣ ಕೇಳೋದಕ್ಕಿಂತ ಈ ಮೀಮ್ಸ್ ತುಂಬಾ ಬೇಗ ಕನೆಕ್ಟ್ ಆಗುತ್ತೆ. ಆದ್ರೆ ಇಲ್ಲಿಯೇ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗೋದು. 20 ಮಿಲಿಯನ್ ಫಾಲೋವರ್ಸ್ ಸಂಪಾದಿಸೋದು ಸಣ್ಣ ವಿಷಯ ಅಲ್ಲ. ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಾಗ ಕಾಂಟ್ರವರ್ಸಿ ಶುರುವಾಗೋದು ಗ್ಯಾರಂಟಿ. ಹೌದು. ರಾತ್ರೋರಾತ್ರಿ ದೊಡ್ಡ ವಿವಾದ ಶುರುವಾಯ್ತು. ಡೇಟಾ ಬಗ್ಗೆ ಒಂದು ದೊಡ್ಡ ವಾದ ಶುರುವಾಯ್ತಲ್ಲ. ಕಾಕ್ರೋಚ್ ಪಾರ್ಟಿ ಆಡಳಿತ ಪಕ್ಷದ ಅಕೌಂಟ್ಗಳನ್ನ ಹಿಂದಕ್ಕಿದ್ದ ತಕ್ಷಣ ಬಿಜೆಪಿ ಮುಖಂಡರಾದ ತಜೀಂದರ್ ಬಗ್ಗಾ ಮತ್ತು ಪ್ರೀತಿ ಗಾಂಧಿಯವರು ಒಂದು ಗಂಭೀರವಾದ ಆರೋಪ ಮಾಡಿದ್ರು. ರೈಟ್. ಅವರು ಪಬ್ಲಿಕ್ ಆಗಿ ಬಿಡುಗಡೆ ಮಾಡಿದ ಒಂದು ಡೇಟಾ ರಿಪೋರ್ಟ್ ಬಗ್ಗೆ ನೀವು ಹೇಳ್ತಿರೋದು. ಎಕ್ಸಾಕ್ಟ್ಲಿ. ಆ ರಿಪೋರ್ಟ್ ಪ್ರಕಾರ ಈ ಸಿಜೆಪಿ ಪಾರ್ಟಿಯ 77% ಫಾಲೋವರ್ಸು ವಿದೇಶದವರು. ಅದರಲ್ಲಿ 49% ಪಾಕಿಸ್ತಾನದಿಂದ, 14% ಅಮೆರಿಕ ಮತ್ತೆ 14% ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂತ. ಕೇವಲ 9% ಮಾತ್ರ ಭಾರತದವರು ಅಂತ ಅವರ ವಾದವಾಗಿತ್ತು. ಹೌದು. ಅಂದ್ರೆ ಭಾರತದ ನಿರುದ್ಯೋಗಿಗಳ ಧ್ವನಿ ಅಂತ ಏರ್ಕೊಳ್ತಿರುವ ಅಕೌಂಟ್ ಹಿಂದೆ ಇರೋದು ಪಾಕಿಸ್ತಾನಿ ಬಾಟ್ಗಳು ಅನ್ನೋದು ಅವರ ಆರೋಪ. ಆದರೆ ಇದರ ಫೌಂಡರ್, ಅಮೆರಿಕಾದ ಬೋಸ್ಟನ್ ಯೂನಿವರ್ಸಿಟಿಲಿ ಓದಿರುವ ಅಭಿಜಿತ್ ಡಿಪ್ಕೆ ಅವರು ಈ ಆರೋಪಗಳನ್ನು ಸ್ಟ್ರಾಂಗ್ ಆಗಿ ರಿಜೆಕ್ಟ್ ಮಾಡಿದ್ರು. ಹೌದು. ಅಭಿಜಿತ್ ಅವರ ಕೌಂಟರ್ ತುಂಬಾನೇ ಡೈರೆಕ್ಟ್ ಆಗಿತ್ತು. ಅವರ ಪ್ರಕಾರ ಅವರಲ್ಲಿರುವ ಅಸಲಿ ಡೇಟಾ ಪ್ರಕಾರ 94% ಫಾಲೋವರ್ಸ್ ಭಾರತೀಯರೇ ಇದ್ದಾರೆ. ಆದರೆ ಇಲ್ಲಿ ನನ್ನೊಂದು ಪ್ರಶ್ನೆ ಇದೆ. ಆನ್ಲೈನಲ್ಲಿ ಯಾರು ಬೇಕಾದರೂ ಯಾವುದೇ ಡೇಟಾವನ್ನು ತೋರಿಸಬಹುದೇ? ಈ ಥರ್ಡ್ ಪಾರ್ಟಿ ಆ್ಯಪ್ಗಳ ಡೇಟಾ ಎಲ್ಲಿಂದ ಬಂತು? ಹೌದು. ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್. ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಅಥವಾ ಮೆಟಾ ಕಂಪನಿಯ ಟೆಕ್ನಾಲಜಿ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ನೋಡ್ಬೇಕು. ಅಂದ್ರೆ ಡೇಟಾ ಪ್ರೈವಸಿ ಬಗ್ಗೆನಾ? ಹೌದು. ಮೆಟಾ ತನ್ನ ಡೇಟಾ ಭದ್ರತೆಯನ್ನು ವಿಪರೀತ ಟೈಟ್ ಮಾಡಿದೆ. ಹೊರಗಿನ ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ಗಳಿಗೆ 20 ಮಿಲಿಯನ್ ಜನರ ರಿಯಲ್ ಭೌಗೋಳಿಕ ಮಾಹಿತಿ ಅಂದ್ರೆ ಜಿಯೋಗ್ರಾಫಿಕಲ್ ಲೊಕೇಶನ್ ಸಿಗಲು ಸಾಧ್ಯವೇ ಇಲ್ಲ. ಹೌದಾ? ಹಾಗಾದ್ರೆ ಈ ನಂಬರ್ಸ್ ಎಲ್ಲಿಂದ ಬಂತು? ಈ ಟೂಲ್ಗಳು ಮಾಡೋದು ಸ್ಕ್ರ್ಯಾಪಿಂಗ್. ಅಂದ್ರೆ ಪಬ್ಲಿಕ್ ಪ್ರೊಫೈಲ್ಗಳಿರುವ ಕೀವರ್ಡ್ಸ್ಗಳನ್ನ ಅವ್ರು ಹಾಕಿರೋ ಕಮೆಂಟ್ಸ್ ನೋಡಿ ಕುರುಡಾಗೆ ಗೆಸ್ ಮಾಡೋದು. ಅಧಿಕೃತವಾಗಿ ಮೆಟಾ ಅಥವಾ ಇನ್ಸ್ಟಾಗ್ರಾಮ್ ಯಾವುದೇ ಡೇಟಾ ರಿಲೀಸ್ ಮಾಡಿಲ್ಲ.
ಓ, ಅಂದ್ರೆ ಈ ಇಂಟರ್ನೆಟ್ ಟ್ರ್ಯಾಕಿಂಗ್ ಟೂಲ್ಗಳನ್ನ ಬ್ಲೈಂಡ್ ಆಗಿ ನಂಬುವುದು ತುಂಬಾ ಅಪಾಯಕಾರಿ. ಖಂಡಿತ. ಇದು ಡಿಜಿಟಲ್ ಮಿಸ್ಇನ್ಫಾರ್ಮೇಷನ್ ಹೇಗೆ ಹರಡುತ್ತೆ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಉದಾಹರಣೆ. ಯಾರು ಯಾವ ಡೇಟಾ ತೋರಿಸಿದ್ರೂ ಜನ ಒಂದು ಗ್ರಾಫ್ ನೋಡಿದ ತಕ್ಷಣ ಅದು ಸತ್ಯ ಅಂತ ನಂಬಿಬಿಡ್ತಾರೆ. ರೈಟ್. ಮತ್ತೆ ಈ ಡೇಟಾ ವಿವಾದದಿಂದ ಈ ಕಾಕ್ರೋಚ್ ಪಾರ್ಟಿಯ ವೇಗ ಕಮ್ಮಿ ಆಗ್ಲಿಲ್ಲ. ಆಮೇಲೆ ಶುರುವಾಗಿದ್ದೇ ಫೌಂಡರ್ನ ಹಳೆಯ ಇತಿಹಾಸದ ಕೆದುಕುವಿಕೆ. ಇಂಡಿಯಾ ಟುಡೇ ವರದಿ ಹೇಳುವಂತೆ ಅಭಿಜಿತ್ ದಿಪ್ಕೆ ಕಳೆದ 72 ಗಂಟೆಗಳಿಂದ ಈ ಆರೋಪಗಳಿಗೆ ಕೌಂಟರ್ ಕೊಡ್ತಾ ಇದ್ರು. ಪಾಪ, ಅಷ್ಟು ದೊಡ್ಡ ಪ್ರೆಷರ್. ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ರಾಜಕೀಯದಲ್ಲಿ ಇದು ಕಾಮನ್. ಯಾವುದೇ ಹೊಸ ಮೂವ್ಮೆಂಟ್ ಸಿಸ್ಟಮ್ ಅನ್ನು ಪ್ರಶ್ನಿಸಿದಾಗ ಆ ವಿಷಯಕ್ಕಿಂತ ಶುರು ಮಾಡಿದವರ ಬ್ಯಾಕ್ಗ್ರೌಂಡ್ ಮೇಲೆ ಅಟ್ಯಾಕ್ ಮಾಡೋದು ಸಾಮಾನ್ಯ. ಎಕ್ಸಾಕ್ಟ್ಲಿ. ಅಭಿಜಿತ್ ಹಿಂದೆ ಆಮ್ ಆದ್ಮಿ ಪಾರ್ಟಿ ಅಂದ್ರೆ ಎಎಪಿ ಜೊತೆ ಗುರುತಿಸ್ಕೊಂಡಿದ್ರು ಅನ್ನೋದು ಒಂದು ಪಾಯಿಂಟ್. ಆದ್ರೆ ಇದಕ್ಕಿಂತ ದೊಡ್ಡದು ಅಂದ್ರೆ ಆ 2019ರ ಲೀಗಲ್ ಕಂಪ್ಲೇಂಟ್. ಅದೇ 2019ರಲ್ಲಿ ಅಂದ್ರೆ ಕಾಶ್ಮೀರದಲ್ಲಿ 370ನೇ ವಿಧಿ ರದ್ದತಿ ಆದ ಸಮಯದಲ್ಲಿ ಆದ ಘಟನೆ ಅದು. ಹೌದು, ಎಲ್ಲರೂ ಅಂದ್ರೆ ಲೀಗಲ್ ರೈಟ್ಸ್ ಅಬ್ಸರ್ವೇಟರಿ ಅನ್ನೋ ಸಂಸ್ಥೆ ಇವರ ವಿರುದ್ಧ ದೂರು ನೀಡಿತ್ತು. ಅವರನ್ನ ISI ಏಜೆಂಟ್ ಅಂತ ಕರೆದು UAPA ಅಡಿಯಲ್ಲಿ ಬಂಧಿಸಲು ದೂರು ನೀಡಿದ್ದ ಹಿನ್ನೆಲೆ ಅದು. ಆದ್ರೆ ಇಲ್ಲಿ ನಾವು ಕೇಳುಗರಿಗೆ ಒಂದು ವಿಷಯವನ್ನು ತುಂಬಾ ಸ್ಪಷ್ಟವಾಗಿ ಹೇಳಬೇಕು. ನಾವು ಯಾವುದೇ ಪಕ್ಷದ ಪರ ಅಥವಾ ವಿರೋಧ ಅಲ್ಲ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಇದು ಕೇವಲ ಒಂದು ಆರೋಪವಷ್ಟೇ. ಹೌದು, 100ಕ್ಕೆ 100 ನಿಜ. ಯಾವುದೇ ತನಿಖಾ ಸಂಸ್ಥೆಗಳು ಅಥವಾ ಪೊಲೀಸರು ಇದನ್ನ ಅಧಿಕೃತವಾಗಿ ದೃಢಪಡಿಸಿಲ್ಲ. ಅವ್ರ ಮೇಲೆ ಯಾವುದೇ ಕೇಸ್ ಪ್ರೂವ್ ಆಗಿಲ್ಲ. ರೈಟ್. ಆದ್ರೆ ಆನ್ಲೈನ್ ಜಗತ್ತಿನಲ್ಲಿ ಒಂದು ಆರೋಪ ಸಾಬೀತಾಗುವ ಅಗತ್ಯವಿಲ್ಲ. ಅದೊಂದು ಪರ್ಸೆಪ್ಷನ್ ಬಿಲ್ಟ್ ಮಾಡಿದರೆ ಸಾಕು. ಹಳೆಯ ದೂರಿನ ಕಾಪಿಯನ್ನು ಮತ್ತೆ ವೈರಲ್ ಮಾಡಿ ಈ ಮೂವ್ಮೆಂಟ್ ಅನ್ನೇ ದೇಶವಿರೋಧಿ ಅಂತ ಬಿಂಬಿಸುವ ಪ್ರಯತ್ನ ನಡೀತು. ಬಟ್ ಇದು ಕೇವಲ ಆರೋಪಗಳಿಗೆ ಮಾತ್ರ ಸೀಮಿತವಾಗಲಿಲ್ಲ. ಡೈರೆಕ್ಟ್ ಆಗಿ ಅಕೌಂಟ್ ಬ್ಲಾಕ್ ಮಾಡುವ ಹಂತಕ್ಕೂ ಹೋಯಿತು. ಗುಪ್ತಚರ ಇಲಾಖೆಯ ಅಂದ್ರೆ IBಯ ಸೂಚನೆಯ ಮೇರೆಗೆ ರಾಷ್ಟ್ರೀಯ ಭದ್ರತೆಯ ಕಾರಣ ನೀಡಿ ಎಕ್ಸ್ನಲ್ಲಿ ಅಂದ್ರೆ ಟ್ವಿಟರ್ನಲ್ಲಿ CJP ಅಕೌಂಟನ್ನೇ ಬ್ಯಾನ್ ಮಾಡಿದ್ರು. ಹಮ್ದು ದಿಢೀರಂತ ಅಕೌಂಟ್ ಬ್ಲಾಕ್ ಆಯ್ತು. ಆದ್ರೆ ಇಂಟರ್ನೆಟ್ ಸುಮ್ಮನೆ ಇರುತ್ತಾ? ತಕ್ಷಣವೇ ಕಾಕ್ರೋಚಸ್ ಬ್ಯಾಕ್ ಅನ್ನೋ ಹೊಸ ಅಕೌಂಟ್ ಮೂಲಕ ಮತ್ತೆ 1.5 ಲಕ್ಷ ಫಾಲೋವರ್ಸ್ ಬಂದು ಸೇರ್ಕೊಂಡ್ರು. ಇದನ್ನೇ ಸ್ಟ್ರೈಸಂಡ್ ಎಫೆಕ್ಟ್ ಅಂತಾರಲ್ಲ. ನೀವು ಯಾವುದನ್ನಾದರೂ ಮುಚ್ಚಾಕಲು ಪ್ರಯತ್ನಿಸಿದ್ರೆ ಅದು 10 ಪಟ್ಟು ಹೆಚ್ಚು ಪ್ರಚಾರ ಪಡೆಯುತ್ತೆ. ಎಕ್ಸಾಕ್ಟ್ಲಿ. ಇಲ್ಲಿ ಡಿಜಿಟಲ್ ಆಕ್ಟಿವಿಸ್ಟ್ಗಳಿಗೆ ಒಂದು ದೊಡ್ಡ ಪಾಠ ಇದೆ. ಡಿಜಿಟಲ್ ಸೆಕ್ಯೂರಿಟಿ ಎಷ್ಟು ಮುಖ್ಯ ಅಂತ ಇದು ತೋರಿಸುತ್ತೆ. ವೈರಲ್ ಆಗುವ ಖುಷಿ ಒಂದೆಡೆ ಆದ್ರೆ ಸಾರ್ವಜನಿಕ ಕಣ್ಗಾವಲು ನಿಮ್ಮ ಮೇಲೆ ಬೀಳುವ ವೇಗ ಇನ್ನೊಂದೆಡೆ. ಹಾಗಾದ್ರೆ ಅಂತಿಮವಾಗಿ ಇದರ ಅರ್ಥವೇನು? ಈ ಪ್ಯಾರಡಿ ಅಕೌಂಟ್ಗಳು ಕೇವಲ ಎಂಟರ್ಟೈನ್ಮೆಂಟ್ ಮಾತ್ರನಾ ಅಥವಾ ನೈಜ ಪ್ರತಿಭಟನೆಯೇ? ಇವೆರಡರ ನಡುವಿನ ಗೆರೆ ಸಂಪೂರ್ಣವಾಗಿ ಅಳಿಸಿ ಹೋಗ್ತಿದೆ ಅನ್ಸುತ್ತೆ. ಖಂಡಿತ. ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳು ಇಂತಹ ಪ್ಯಾರಡಿ ಪಾರ್ಟಿಗಳ ವಿರುದ್ಧ ಹೋರಾಡೋದು ತುಂಬಾ ಕಷ್ಟ. ನೀವು ಲಾಜಿಕಲ್ ಆಗಿ ಭಾಷಣ ಮಾಡಬಹುದು, ಆದ್ರೆ ಒಂದು ಮೀಮ್ಗೆ ಹೇಗೆ ಕೌಂಟರ್ ಕೊಡ್ತೀರಾ? ನಿಜ, ಮೀಮ್ಗೆ ಕೌಂಟರ್ ಕೊಡೋಕ್ ಹೋದ್ರೆ ಜನ ನಗ್ತಾರೆ. ಹೌದು. ಭವಿಷ್ಯದ ರಾಜಕೀಯದಲ್ಲಿ ಇಂಥ ಡಿಜಿಟಲ್ ಮೂವ್ಮೆಂಟ್ಗಳು ಭಾರತದ ಚುನಾವಣಾ ಪ್ರಚಾರದ ಶೈಲಿಯನ್ನೇ ಬದಲಾಯಿಸಲಿವೆ. ಯುವಜನತೆ ಈಗ ಸಾಂಪ್ರದಾಯಿಕ ರಾಜಕೀಯ ಭಾಷಣಗಳಿಗಿಂತ ಮೀಮ್ಗಳ ಮೂಲಕ ತಮ್ಮ ಹಕ್ಕುಗಳನ್ನ ಕೇಳ್ತಿದ್ದಾರೆ. ಇದು ಡಿಜಿಟಲ್ ಆಕ್ಟಿವಿಸಂ ಬಗ್ಗೆ ಆಸಕ್ತಿ ಇರೋ ವಿದ್ಯಾರ್ಥಿಗಳಿಗೆ ಒಂದು ಪ್ರಾಕ್ಟಿಕಲ್ ಲೆಸನ್ ಕೂಡ ಹೌದು. ಸಡನ್ನಾಗಿ ವೈರಲ್ ಆದಾಗ ಪಬ್ಲಿಕ್ ಸ್ಕ್ರೂಟಿನಿಯನ್ನು ಹೇಗೆ ನಿಭಾಯಿಸಬೇಕು ಮತ್ತೆ ತಪ್ಪು ಮಾಹಿತಿಯಿಂದ ಮಿಸ್ಇನ್ಫಾರ್ಮೇಷನ್ನಿಂದ ಹೇಗೆ ದೂರ ಇರಬೇಕು ಅಂತ ಅವರು ಕಲಿಬೇಕು. ರೈಟ್. ನಿಮ್ಮ ಇತಿಹಾಸವನ್ನೇ ನಿಮ್ಮ ವಿರುದ್ಧ ಅಸ್ತ್ರವಾಗಿ ಬಳಸುವ ಸಾಧ್ಯತೆ ಇರುತ್ತೆ ಅನ್ನೋದನ್ನ ಯಾವತ್ತೂ ಮರಿಬಾರದು. ಸೊ ಈ ಸಂಚಿಕೆ ಸಾರಾಂಶವನ್ನ ನೋಡುವುದಾದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಎಂಬುದು ಕೇವಲ ಒಂದು ತಮಾಷೆಯಲ್ಲ. ಇದು ನಿರುದ್ಯೋಗ, ಆನ್ಲೈನ್ ಸಂಸ್ಕೃತಿ ಮತ್ತು ಯುವಜನತೆಯ ಅಸಹಾಯಕತೆಯ ನಡುವೆ ಹುಟ್ಟಿಕೊಂಡ ಒಂದು ವಿಶಿಷ್ಟ ಡಿಜಿಟಲ್ ಧ್ವನಿ. ಹೌದು. ಇದನ್ನ ವಾಯ್ಸ್ ಆಫ್ ದ ಲೇಜಿ ಅಂತ ಕರೆದ್ರೂ ಇದೊಂದು ಪವರ್ಫುಲ್ ಸೆಟೈರ್. ಸಾಂಪ್ರದಾಯಿಕ ರಾಜಕೀಯ ಮತ್ತು ವಿಡಂಬನೆ ನಡುವಿನ ಘರ್ಷಣೆ ಇದು. ಎಕ್ಸಾಕ್ಟ್ಲಿ. ಈ ಡೀಪ್ ಡೈವ್ ಮುಗಿಸೋ ಮುನ್ನ ಕೇಳುಗರಿಗೆ ಒಂದು ಪ್ರಚೋದನಾಕಾರಿ ಆಲೋಚನೆಯನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಇಂಟರ್ನೆಟ್ನಲ್ಲಿ ಕೇವಲ ಒಂದು ಜೋಕ್ 20 ಮಿಲಿಯನ್ ಜನರನ್ನು ಒಟ್ಟುಗೂಡಿಸಬಲ್ಲದು ಎಂದಾದ್ರೆ ಭವಿಷ್ಯದಲ್ಲಿ ಈ ವರ್ಚುವಲ್ ಫಾಲೋವರ್ಸ್ ನಿಜವಾದ ಎಲೆಕ್ಷನ್ ಬೂತ್ಗೆ ಬಂದು ವೋಟ್ ಹಾಕಿದ್ರೆ ನಮ್ಮ ಪ್ರಜಾಪ್ರಭುತ್ವದ ಮುಖಬೆಲೆ ಹೇಗಿರ್ಬೋದು? ಹೌದು, ಅದೊಂದು ದೊಡ್ಡ ಪ್ರಶ್ನೆ. ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳು ಇಂಟರ್ನೆಟ್ ಮೀಮ್ಗಳಿಗೆ ಹೆದರುವ ಕಾಲ ಶುರುವಾಯಿತೆ. ಇದರ ಬಗ್ಗೆ ಸ್ವಲ್ಪ ಯೋಚಿಸಿ. ನಾವಿಲ್ಲಿಗೆ ಈ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀವಿ.